ಜ್ಞಾನವ್ಯಾಪಿ ಮಸೀದಿ ವಿವಾದಕ್ಕೆ ಬಿಗ್ ಟ್ವಿಸ್ಟ್. ಹಿಂದೂಗಳಿಗೆ ಮತ್ತೆ ಜಯ. 31 ವರ್ಷದ ಬಳಿಕ ಪೂಜಾ ಅಧಿಕಾರ. ಶಾಸಕ ಬಾಲಕೃಷ್ಣ ಗ್ಯಾರಂಟಿ ರದ್ದು ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೊಟ್ಟ ಉತ್ತರ ಏನು? ಅತ್ತ ಮಂಡ್ಯ ಬಳಿಕ ಮೈಸೂರು ಹಾಗೂ ಬೆಂಗಳೂರಿನಲ್ಲೂ ಧ್ವಜ ದಂಗಲ್. ಮತ್ತೊಂದು ಕಡೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ನೋಡೋಣ ಕರ್ನಾಟಕ ಟಾಪ್. ಜ್ಞಾನವ್ಯಾಪಿ ಮಸೀದಿ ವಿವಾದ ಸಂಬಂಧ ಹಿಂದೂಗಳಿಗೆ ಮತ್ತೊಂದು ಅತಿ ದೊಡ್ಡ ಜಯ ಸಿಕ್ಕಿದೆ. ವಿವಾದಿತ ಜಾಗದಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಸಿಕ್ಕಿದೆ. ಹಿಂದೂಗಳು ಪೂಜೆ ಮಾಡಲು ವಾರಣಾಸಿ ಕೋರ್ಟ್ ಅನುಮತಿಯನ್ನ ನೀಡಿದೆ. ಮುಂದಿನ 7 ದಿನಗಳ ನಂತರ ಹಿಂದೂಗಳು ಪೂಜೆ ಮಾಡುವಂತೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆ ನಡೆಸಬೇಕು. ಮಸೀದಿಯ ನೆಲಮಾಳಿಗೆಯ 10 ಕಡೆಗಳಲ್ಲಿ ಪೂಜೆ ನೆರವೇರಿಸಬಹುದು. ಕಾಶಿ ವಿಶ್ವನಾಥ ಟ್ರಸ್ಟ್ ಪೂಜೆ ಉಸ್ತುವಾರಿ ವಹಿಸಿಕೊಳ್ಳುವಂತೆ ಕೋರ್ಟ್ ತಿಳಿಸಿದೆ ಅಂತ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೈನ್ ಹೇಳಿದ್ದಾರೆ. ಇನ್ನು ಪೂಜಾ ಸಮಯದಲ್ಲಿ ಸಾರ್ವಜನಿಕರಿಗೆ ಯಾವುದೇ ಅವಕಾಶ ಇಲ್ಲ. ಅರ್ಚಕರು ಮಾತ್ರ ಮಸೀದಿಯ ನೆಲಮಾಳಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿ ಬರಬೇಕು ಅಂತ ಕೋರ್ಟ್ ತಿಳಿಸಿದೆ. ಇನ್ನು ನಾಳೆಯೇ ಅರ್ಚಕರ ನೇಮಕವಾಗುವ ಸಾಧ್ಯತೆ ಇದೆ. ಜ್ಞಾನವ್ಯಾಪಿ ಮಸೀದಿ ವಿವಾದ ಸಂಬಂಧ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಸೀದಿಯ ನೆಲಮಾಳಿಗೆಯಲ್ಲಿ ಸಿಕ್ಕ ವಿಗ್ರಹಗಳಿಗೆ ಪೂಜೆಯನ್ನ ನೆರವೇರಿಸಲು ಅವಕಾಶ ನೀಡಲಾಗಿದೆ. ನೆಲಮಾಳಿಗೆಯ ಗೋಡೆ ಕಂಬಗಳಲ್ಲಿ ಪತ್ತೆಯಾಗಿದ್ದ ಮೂರ್ತಿಗಳಿಗೆ ಪೂಜೆ ಮಾಡಲು ಅವಕಾಶ ನೀಡಲಾಗಿದೆ. ಮೊನ್ನೆಯಷ್ಟೇ ಎಎಸ್ಐ ಸರ್ವೆಯಲ್ಲಿ ಈ ಸಂಬಂಧ ಸಾಕ್ಷ್ಯ ಸಿಕ್ಕಿತ್ತು. 1993ರಿಂದ ಗಣಪತಿ, ಶಿವ ಸೇರಿ ಹಲವು ವಿಗ್ರಹಗಳಿಗೆ, ನವಗ್ರಹಗಳಿಗೆ ಪೂಜೆ ಸ್ಥಗಿತಗೊಂಡಿತ್ತು. ಈಗ ಮತ್ತೆ ವಾರಣಾಸಿ ಕೋರ್ಟ್ ಪೂಜೆಯನ್ನ ನೆರವೇರಿಸಲು ಅವಕಾಶ ಮಾಡಿಕೊಟ್ಟಿದೆ. ಮುಂದಿನ 7 ದಿನದೊಳಗೆ ಜಿಲ್ಲಾಡಳಿತ ಪೂಜೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಅಂತ ವಕೀಲ ವಿಷ್ಣು ಶಂಕರ್ ಜೈನ್ ತಿಳಿಸಿದ್ದಾರೆ. ಈ ಸಂಬಂಧ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕ ಸಿಟಿ ರವಿ, ಸತ್ಯ ಗೆಲ್ಲಲೇಬೇಕು, ಅಧರ್ಮಿಗಳು ನಾಶ ಆಗಲೇಬೇಕು ಅಂತ ಹೇಳಿದ್ದಾರೆ. ನೋಡಿ, ಸತ್ಯಕ್ಕೆ ಯಾವತ್ತೂ ಜಯನರಿ. ಸತ್ಯ ಯಾವತ್ತೂ ಸೋಲಕ್ಕೆ ಸಾಧ್ಯನೇ ಇಲ್ಲ. ಸತ್ಯಕ್ಕೆ ಯಾವತ್ತೂ ಜಯನೇ. ಸತ್ಯ ಗೆಲ್ಲೇಬೇಕು, ಅದು ಜಗದ ನಿಯಮ. ಕುರುಕ್ಷೇತ್ರ ಯುದ್ಧದಲ್ಲಿ 11 ಅಕ್ಷೋಹಿಣಿ ಸೈನ್ಯ ಇದ್ದಂತ ಕೌರವರು ನಾಶ ಆದ್ರು. ಸತ್ಯದ ಪರವಾಗಿ, ಧರ್ಮದ ಪರವಾಗಿದ್ದಂತ ಪಾಂಡವರು ಗೆದ್ರು. ಹಾಗಾಗಿ ಸತ್ಯ ಗೆಲ್ಲೇಬೇಕು. ಅಸತ್ಯದ ಪರ ಯಾರೇ ನಿಂತರೂ ಅವ್ರು ನಾಶವಾಗಿ ಹೋಗ್ತಾರೆ. ಲೋಕಸಭೆ ಚುನಾವಣೆ ಗೆಲ್ಲದಿದ್ರೆ ಗ್ಯಾರಂಟಿ ರದ್ದು ಎಂಬ ಮಾತಿಗೆ ಶಾಸಕ ಮಾಗಡಿ ಬಾಲಕೃಷ್ಣ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಬಾಲಕೃಷ್ಣ, ನಾವು ಗ್ಯಾರಂಟಿ ಕೊಟ್ಟಿದ್ದು ಚುನಾವಣೆಗಾಗಿಯೇ ಅಂತ ಒತ್ತಿ ಹೇಳಿದ್ದಾರೆ. ಸಿಎಂ, ಡಿಸಿಎಂ ಇಬ್ಬರ ಹತ್ತಿರವೂ ಈ ವಿಚಾರ ಚರ್ಚೆ ಮಾಡಿದ್ದಾರೆ. ಅವರು ಏನು ಹೇಳದಿರಬಹುದು. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆದರೆ ಜನರಿಗೆ ಗ್ಯಾರಂಟಿ ಬೇಡವಾಗಿದೆ ಅಂತ ತೀರ್ಮಾನ ಮಾಡಬೇಕು. ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿಗೆ ಹಣ ಕೊರತೆಯಾಗ್ತಾ ಇದೆ. 60,000 ಕೋಟಿ ಹಣ ಗ್ಯಾರಂಟಿಗೆ ಬೇಕು. ಜನ ಈ ಗ್ಯಾರಂಟಿಗೆ ಮತ ಹಾಕಿಲ್ಲ ಎಂದರೆ ಅದೇ ಹಣವನ್ನು ಅಭಿವೃದ್ಧಿಗೆ ಬಳಸೋಣ. ನನ್ನ ಕ್ಷೇತ್ರಕ್ಕೂ 500 ಕೋಟಿ ಅಭಿವೃದ್ಧಿಗೆ ಸಿಗುತ್ತೆ. ಲೋಕಸಭೆಯಲ್ಲಿ ಜನ ಮತ ಹಾಕಿಲ್ಲ ಅಂದ್ರೆ ಗ್ಯಾರಂಟಿಯ ಅವಶ್ಯಕತೆ ಇಲ್ಲ ಅಂತ ಆಯ್ತಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾವು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ಮುಂದೆ ನಮಗೆ ಆಶೀರ್ವಾದ ಮಾಡಲಿ. ಮತ್ತೆ ತೀರ್ಮಾನ ಆಗ್ಬೇಕಲ್ಲ ಜನಗಳದು. ಈಗ ನಮ್ಗೆ ಗ್ಯಾರಂಟಿ ಓಟ್ ಹಾಕ್ತಾರೋ ಅಥವಾ ಅಕ್ಷತೆಗಳಿಗೆ ಓಟ್ ಹಾಕ್ತಾರೋ ಅಂದ್ರೆ ಮುಂದಿನ ದಿವಸದಲ್ಲಿ ನಾವು ಈ ಗ್ಯಾರಂಟಿಯಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಭಿವೃದ್ಧಿ ವಿಚಾರಗಳಲ್ಲಿ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ನಮ್ಗೆ ಈಗ ಅವರು ಜನ ತೀರ್ಮಾನ ಮಾಡಿ ನಮಗೆ ಗ್ಯಾರಂಟಿ ಬೇಡ, ಅಭಿವೃದ್ಧಿ ಮಾಡಿ ಅಂತ ಹೇಳಿ ಓಟ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನ ಮಾಡಿದ್ರೆ ಅದೇ ದುಡ್ಡನ್ನ ನಾವು ಏನ್ ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅದೇ ದುಡ್ಡನ್ನ ಅಭಿವೃದ್ಧಿಗಾಗಿ ಅಂತ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತೀವಿ. ಲೋಕಸಭೆ ಚುನಾವಣೆ ಗೆಲ್ಲದಿದ್ರೆ ಗ್ಯಾರಂಟಿ ರದ್ದು ಎಂಬ ಶಾಸಕ ಮಾಗಡಿ ಶಾಸಕ ಬಾಲಕೃಷ್ಣ ಮಾತಿಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. 5 ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಕೊಟ್ಟೇ ಕೊಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿ ಯೋಜನೆ ಕೊಡಲ್ಲ ಅನ್ನೋದನ್ನ ಬಾಲಕೃಷ್ಣ ಹೇಳಿರೋದಲ್ಲ, ಬಿಜೆಪಿಯವರು ಹಾಗೆ ಹೇಳಿದ್ದಾರೆ ಅಂತ ಅವರು ಹೇಳಿರೋದು. ಜನತೆಗೆ ಎಚ್ಚರಿಕೆಯಿಂದಿರಲು ಬಾಲಕೃಷ್ಣ ಹೇಳಿದ್ದಾರೆ ಅಷ್ಟೇ ಅಂತ ಸಮಜಾಯಿಸಿ ನೀಡಿದ್ರು. ಅತ್ತ ಸಚಿವ ಎಂಬಿ ಪಾಟೀಲ್ ಶಾಸಕರ ಮಾತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಚುನಾವಣೆಗಾಗಿ ಮಾಡಿಲ್ಲ, ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲ್ಲಲಿ ಸೋಲ್ಲಿ 5 ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆ ಇರುತ್ತೆ ಅಂತ ಹೇಳಿದ್ರು. ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ದೃಷ್ಟಿಯಿಂದ ಇಟ್ಕೊಂಡು ಹೇಳಿರ್ಬೇಕು. ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಗೊತ್ತಾಯ್ತಾ? ಅವು ಮುಂದುವರಿತವೆ. ಇದು ಬಡವರ ಕಾರ್ಯಕ್ರಮಗಳು. ಬಿಜೆಪಿಯವರು ಹೇಳಿರೋದು ಮುಂದಕ್ಕೆ ಇದು ನೀವು ಮಾಡಿದ್ರೆ ನಿಲ್ತದೆ ಅಂತ, ಅದನ್ನ ಅವ್ರು ಹೇಳಿದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. 5 ವರ್ಷ ಗ್ಯಾರಂಟಿಗಳು ಮುಂದುವರಿತವೆ. ಯಾವುದು ಅಡೆತಡೆ ಇಲ್ಲಾರ್ದೆ ಎಲ್ಲಾ ಗ್ಯಾರಂಟಿಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವುದೇ ಗ್ಯಾರಂಟಿಗಳನ್ನ ಚುನಾವಣೆ ಪರಿಣಾಮದ ಮೇಲೆ ಅವಲಂಬಿಸಿದಿರಲ್ಲ. ಮತ್ತು ಚುನಾವಣೆಯಲ್ಲಿ ನಾವೇ 100ಕ್ಕೆ 100 ನಾವು 15ರಿಂದ 20 ಸೀಟ್ ಗೆಲ್ತೀವಿ.
ಲೋಕಸಭೆ ಚುನಾವಣೆ ಗೆಲ್ಲದಿದ್ರೆ ಗ್ಯಾರಂಟಿ ರದ್ದು ಎಂಬ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿಕೆಗೆ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದೆ. ಇವತ್ತು ಚಿಕ್ಕಮಗಳೂರಿನ ಮೂಡಿಗೆರೆಗೆ ಭೇಟಿ ನೀಡಿದ ವಿಜಯೇಂದ್ರಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಈ ವೇಳೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ, ಶಾಸಕ ಬಾಲಕೃಷ್ಣ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು. ಸರ್ಕಾರ ಬಂದು 8 ತಿಂಗಳಾಗಿದೆ, ಒಂದೂ ಹೊಸ ಯೋಜನೆ ಜಾರಿಗೆ ತಂದಿಲ್ಲ. ಇವರ ಗ್ಯಾರಂಟಿಯಿಂದ ಜನ ಬೀದಿಗೆ ಬರುವ ಸ್ಥಿತಿ ಬಂದಿದೆ ಅಂತ ಕಿಡಿಕಾರಿದ್ರು. ಮತ್ತೊಂದು ಕಡೆಗೆ ಶಾಸಕ ಅಶ್ವತ್ಥ ನಾರಾಯಣ್ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಜನರಿಗೆ ಗ್ಯಾರಂಟಿ ಹೆಸರೇಳಿ ಅಧಿಕಾರಕ್ಕೆ ಬಂತು. ಈಗ ನೋಡಿದ್ರೆ ಜನರನ್ನೇ ಬ್ಲಾಕ್ ಮೇಲ್ ಮಾಡಲು ಮುಂದಾಗಿದ್ದಾರೆ. ಇದು ಅಹಂಕಾರದ ಹೇಳಿಕೆ ಅಂತ ಗುಡುಗಿದ್ದಾರೆ. ರೇಣುಕಾಚಾರ್ಯ ಅಂತೂ ಇವರು ಬಾಲಕೃಷ್ಣ ಅಲ್ಲ, ಬ್ಲಾಕ್ ಮೇಲ್ ಕೃಷ್ಣ ಅಂತ ಕಾಲೆಳೆದ್ರು. ಬ್ಲಾಕ್ ಮೇಲ್ ಅಂತ ಇನ್ನೇನ್ರಿ ಇದು? ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಕ್ಷದವರಿಗೆ. ಸರ್ಕಾರ ಬಂದು 8 ತಿಂಗಳಾಗಿದೆ, ಒಂದು ಹೊಸ ಯೋಜನೆ ಕೊಡೋದಕ್ಕಾಗಿಲ್ಲ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಯೋಜನೆ ಕೂಡ ಘೋಷಣೆ ಮಾಡಿಲ್ಲ. ಇವರ ಗ್ಯಾರಂಟಿಯಿಂದ ರಾಜ್ಯದ ಜನರು ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಜವಾಬ್ದಾರಿಯ ಹೇಳಿಕೆ, ಅಹಂಕಾರದ ಹೇಳಿಕೆ, ದುರಹಂಕಾರದ ಹೇಳಿಕೆ, ಅಧಿಕಾರದ ದುರ್ಬಳಕೆ. ಏನ್ ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದಾರಾ? ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದಾರಾ? ಇವರು ಬಾಲಕೃಷ್ಣ ಅಲ್ಲ, ಬ್ಲಾಕ್ ಮೇಲ್ ಕೃಷ್ಣ. ಏನು ಮತದಾರರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಮಂತ್ರಾಕ್ಷತೆ ಕೊಡ್ತಾರ್ರಿ ಸ್ವಾಮಿ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮಂದಿರ ನಿರ್ಮಾಣ ಆಗಬೇಕು, ಅಲ್ಲಿಂದ ಮಂತ್ರಾಕ್ಷತೆ ಕೊಟ್ಟಿದ್ವಿ ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರೋದು. ಇದು ಓಟ್ಗೋಸ್ಕರ ಅಲ್ಲ. ನಾಚಿಕೆ ಆಗ್ಬೇಕು. ನಿಮಗೆ ಮಂತ್ರಾಕ್ಷಿ ಕೊಟ್ಟು ಓಟ್ ಕೇಳ್ತಾರೆ, ನಾವು ಭರವಸೆಗಳು ಕೊಟ್ಟಿದ್ದೀವಿ, ಭರವಸೆಗಳು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಧ್ವಜ ದಂಗಲ್ ತಾರಕಕ್ಕೇರಿದೆ. ಮಂಡ್ಯದ ಕೆರಗೋಡುವಿನಲ್ಲಿ ಜೋರಾದ ಹನುಮ ಧ್ವಜ ಫೈಟ್ ಜೋರಾಗಿದ್ದು, ಗ್ರಾಮಸ್ಥರು ತಾವೇ ಖುದ್ದಾಗಿ ತಮ್ಮ ಮನೆಗಳ ಮೇಲೆ ಕೇಸರಿ ಧ್ವಜ ಹಾರಿಸ್ತಾ ಇದ್ದಾರೆ. ಫೆಬ್ರವರಿ 2ರಿಂದ ಮನೆಗಳ ಮೇಲೆ ಹನುಮ ಧ್ವಜ ಹಾರಿಸುವಂತೆ ಬಿಜೆಪಿ ಅಭಿಯಾನ ಶುರು ಮಾಡಲಿದೆ. ಸಮಾನ ಮನಸ್ಕರ ವೇದಿಕೆ ಫೆಬ್ರವರಿ 7ರಂದು ಮಂಡ್ಯ ನಗರ ಬಂದ್ಗೆ ಕರೆ ನೀಡಿದೆ. ವಿಎಚ್ಪಿ ಬಜರಂಗ ದಳ ಮೆಗಾ ಕ್ಯಾಂಪೇನ್ಗೆ ಮುಂದಾಗಿದೆ. ನಾಳೆಯಿಂದ ಹಾರಿಸೋಣ ಹನುಮ ಧ್ವಜ ಕ್ಯಾಂಪೇನ್ ಮಾಡಲಿದೆ. ಬೆಂಗಳೂರಲ್ಲಿ ಶಿವಾಜಿನಗರ ಬಳಿಕ ಜಗಜೀವನ್ ರಾಮ್ ನಗರಕ್ಕೂ ಕೂಡ ಧ್ವಜದಂಗಲ್ ಕಿಚ್ಚು ಹಬ್ಬಿದೆ. ಜೆಜೆಆರ್ ನಗರ ಸಂಗಮ್ ಸರ್ಕಲ್ ನಲ್ಲಿ ಹಾಕಿದ್ದ ಹಸಿರು ಧ್ವಜ ಫೋಟೋವನ್ನ ಪೊಲೀಸ್ ಕಮಿಷನರ್ಗೆ ಶಶಾಂಕ್ ಎಂಬುವರು ಟ್ವೀಟ್ ಮಾಡಿದ್ರು. ಇದರಿಂದ ಎಚ್ಚೆತ್ತ 10 ವರ್ಷಗಳಿಂದ ಇದ್ದ ಬಾವುಟವನ್ನ ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಮೈಸೂರಿನ ಪಾರ್ಕ್ ನಲ್ಲಿ ಟಿಪ್ಪು ಬಾವುಟ ಹಾರುತ್ತಿದೆ. ಟಿಪ್ಪು ಬಾವುಟ ಹಾರಾಟಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತ ಪ್ರತಾಪ್ ಸಿಂಹ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯದ ಕೆರಗೋಡು ಹನುಮಧ್ವಜ ತೆರವು ವಿವಾದ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮೊನ್ನೆ ಲಾಠಿಚಾರ್ಜ್ನಲ್ಲಿ ಗಾಯಗೊಂಡವರನ್ನು ಬಿಜೆಪಿ ನಾಯಕರು ಭೇಟಿ ಮಾಡಿದ್ದಾರೆ. ಮಂಡ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ನೇತೃತ್ವದಲ್ಲಿ ಭೇಟಿಯಾಗಿ ಗಾಯಾಳುಗಳ ಕ್ಷೇಮವನ್ನು ವಿಚಾರಿಸಿದ್ದಾರೆ. ಪಾದಯಾತ್ರೆಯ ವೇಳೆ ಶಾಸಕನ ಫ್ಲೆಕ್ಸ್ ಹರಿದಿದ್ದ ಆರೋಪದ ಮೇಲೆ ಬಾಲಕನನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದರು. ಹನುಮಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದವರನ್ನ ಹೆದರಿಸಿ ಬೆದರಿಸಲಾಗ್ತಾ ಇದೆ. ಅಪ್ರಾಪ್ತನ ತಂದೆ ತಾಯಿ ಕೂಡ ತುಂಬಾ ಹೆದರ್ಕೊಂಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದರು. ಇನ್ನು ಇದೇ ವೇಳೆ ಮಂಡ್ಯ ಕೆರಗೋಡು ಪ್ರಕರಣಕ್ಕೆ ರಾಜಕೀಯ ಬಳಕೆ ಮಾಡುತ್ತಿದ್ದಾರೆ ಎಂದಿದ್ದ ಸಿಎಂ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು. ಭಾವನೆಯ ವಿರುದ್ಧ ಸರ್ಕಾರ ನಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಮೊದಲು ದೇಶ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದರು. ರಾಷ್ಟ್ರಧ್ವಜಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ಅವಮಾನ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮೊದಲು ದೇಶದ ಮತ್ತು ರಾಜ್ಯದ ಜನರು ಕ್ಷಮೆ ಕೇಳಬೇಕಾಗ್ತದೆ. ಅವರು